500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೇ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅರ್ಥ ಸಮಸ್ಯೆ ನೀಗಿ ದೇಶ ಯಥಾಸ್ಥಿತಿಗೆ ಬಂದಿದೆಯಾ, ಇನ್ನೂ ಇಲ್ವಾ? ಭಯೋತ್ಪಾದನೆಗೆ ಪೂರೈಕೆ ಆಗ್ತಿದ್ದ ಹಣದ ಮೂಲಕ ತಕ್ಕ ಮಟ್ಟಿಗೆ ಬ್ರೇಕ್ ಬಿದ್ದಿದೆಯಾ, ಇಲ್ವಾ? ಇನ್ನು 90% ಅಂದರೆ 15 ಲಕ್ಷ ಕೋಟಿ ರೂಪಾಯಿ ಈಗ ಬ್ಯಾಂಕ್ಗೆ ಬಂದಿದ್ದರೆ ಇನ್ನು 10ರಷ್ಟು ಹಣ, ಸುಮಾರು 3 ಲಕ್ಷ ಕೋಟಿ ಹಣ ಬಂದಿಲ್ಲ ವಾಪಸ್. ಇದನ್ನು ಹೊರಕ್ಕೆ ಎಳೆಯೋದಕ್ಕೆ ಪ್ರಧಾನಿ ಮೋದಿ ಸುಗ್ರೀವಾಜ್ಞೆಯನ್ನು ಪ್ರಬಲ ಅಸ್ತ್ರವನ್ನು ಬಳಸೋಕೆ ಮುಂದಾಗ್ತಾ ಇದ್ದಾರೆ. ಸುಗ್ರೀವಾಜ್ಞೆ ಜಾರಿಗೆ ತರೋದಕ್ಕೆ ಕೇಂದ್ರ ಸಂಪುಟ ಸಮ್ಮತಿ ನೀಡಿದೆ. ಹಾಗಾದರೆ ಇವತ್ತು ಬಂದಿರುವ ಹೊಸ ಸುಗ್ರೀವಾಜ್ಞೆ ನಾವು ಮೊನ್ನೆಯಿಂದ ಹೇಳುತ್ತಿದ್ವಿ, ಆದರೆ ಇವತ್ತು ಜಾರಿಗೆ ಬಂದಿದೆ. ಏನು ಅಂತಂದರೆ ಹೀಗಿದೆ ಸುಗ್ರೀವಾಜ್ಞೆ, ನೋಡೋಣ. 2017 ಮಾರ್ಚ್ 31 ಬಳಿಕ, ಈ ಡೇಟನ್ನು ನೋಡ್ಕೊಳ್ಳಿ, 500 ಹಾಗೂ 1000 ರೂಪಾಯಿ ನೋಟನ್ನು ನೀವು ಇಟ್ಟುಕೊಳ್ಳುವಂತಿಲ್ಲ ಕಾನೂನಿನ ಪ್ರಕಾರ. ಮಾರ್ಚ್ 31 ನಂತರ 10,000ಕ್ಕಿಂತ ಹೆಚ್ಚು ಹಣ ಇದ್ದರೆ ಹಳೆ ನೋಟುಗಳಲ್ಲಿ 10 ಪಟ್ಟು ದಂಡ ಬೀಳುತ್ತೆ. ಅಂದರೆ 10,000 ಬದಲು ಇಟ್ಟುಕೊಳ್ಳುವ ಬದಲು 20,000 ರೂಪಾಯಿ ಇಟ್ಟುಕೊಂಡರೆ 10,000 ರೂಪಾಯಿ ಹೆಚ್ಚುವರಿ ಆಗತ್ತೆ. 10,000 ರೂಪಾಯಿ ಹೆಚ್ಚುವರಿ ಆದರೆ 10 ಪಟ್ಟು ಅಂದರೆ 1 ಲಕ್ಷ ರೂಪಾಯಿ ದಂಡ ಪಾವತಿ ಮಾಡಬೇಕು ಮತ್ತು 4 ವರ್ಷ ಜೈಲು ಶಿಕ್ಷೆಯನ್ನೂ ಅನುಭವಿಸಬೇಕಾದೀತು. ಸೇನೆ, ವಿದೇಶ ಮತ್ತು ಅನಿವಾರ್ಯ ಕಾರಣಗಳಿಂದ ಜಮೆ ಮಾಡದವರಿಗೆ ಇದರಲ್ಲಿ ವಿನಾಯಿತಿ ಸಿಗತ್ತೆ. ಹಳೆ ನೋಟು ಜಮೆಗೆ ಇದೇ 30ರಂದು ಡೆಡ್ಲೈನ್ ಕಾಲಮಿತಿ. ಬಳಿಕ RBIನಲ್ಲಿ ಬೇಕಾದರೆ ಜಮೆ ಮಾಡಬಹುದು. ಮಾರ್ಚ್ ಬಳಿಕ ಹಳೆ ನೋಟುಗಳ ವಹಿವಾಟು ಶಿಕ್ಷಾರ್ಹ ಹಾಗೂ ಅಪರಾಧ. ಈ ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿ ಅಂಕಿತ ಒಂದು ಬೇಕು, ಸಿಕ್ಕ ನಂತರ ಜಾರಿಗೆ ಬರುತ್ತೆ. ಈ ಮಧ್ಯೆ ಭವಿಷ್ಯದಲ್ಲಿ ಆಧಾರ್ ಕಾರ್ಡ್, ಮೊಬೈಲ್, ಸ್ವೈಪ್ ಮೆಷಿನ್ ಮತ್ತು ಬ್ಯಾಂಕ್ ಈ 4 ವಿಧಾನಗಳ ಮೂಲಕ ವ್ಯವಹಾರ ನಡೆಯುತ್ತೆ. ವ್ಯಾಪಾರಿಗಳು ಮತ್ತು ಗ್ರಾಹಕರು ಸ್ಮಾರ್ಟ್ ಫೋನ್ ಹೊಂದಿರ್ತಾರೆ. ಅವರ ಸ್ಮಾರ್ಟ್ ಫೋನ್ಗಳಲ್ಲಿ ನಾವು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ ನೋಟ್ ಬ್ಯಾನ್ ಬಾಧಕ ಸಮಿತಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ನಾವು ಕಲಿಸ್ತೀವಿ ಜನಕ್ಕೆ ಇದನ್ನ ಅಂತ. ಊರ್ಜಿತ್ ಪಟೇಲ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಆಗಿ ಅಪಾಯಿಂಟ್ಮೆಂಟು ನೇಮಕ ಆದ ಮೇಲೆ ಅವರಿದ್ದಂತಹ ಉಪಾಧ್ಯಕ್ಷ ಸ್ಥಾನ ನ್ಯೂಯಾರ್ಕ್ ಅಲ್ಲಿ ಖಾಲಿಯಾಗಿತ್ತು. ಊರ್ಜಿತ್ ಪಟೇಲ್ ಅವರು ತೆರವಾಗಿದ್ದಾಗ RBI ಉಪಾಧ್ಯಕ್ಷ ಸ್ಥಾನಕ್ಕೆ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಎಕನಾಮಿಕ್ ಪ್ರೊಫೆಸರ್, ಆರ್ಥಿಕ ವಿಭಾಗದ ಮುಖ್ಯಸ್ಥರಾಗಿರುವಂತಹ ವಿರಾಲ್ವಿ ಆಚಾರ್ಯ ಅವರನ್ನ ಸರ್ಕಾರ ನೇಮಿಸಿದೆ. ಸರ್, ಈಗ 2017 ಮಾರ್ಚ್ 31 ನಂತರ 500,000 ಹಳೆ ನೋಟುಗಳನ್ನು ಇಟ್ಕೊಳ್ಳೋಂತಿಲ್ಲ ಅನ್ನೋದಾದ್ರೆ, ಅಲ್ಲಿಯವರೆಗೆ ಈ ಹಳೆ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಡೆಪಾಸಿಟ್ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಇದೆ ಅಂತನಾ? ಇಲ್ಲ ಅಂತ. RBIನಲ್ಲಿ ಮಾತ್ರ. ಬ್ಯಾಂಕ್ಗಳಲ್ಲಿ ನೋಟುಗಳನ್ನು ವಿನಿಮಯ ಮಾಡುವುದಕ್ಕೆ ನಾಳಿದ್ದು ಕೊನೆ ದಿನ. ಆಮೇಲೆ ಬ್ಯಾಂಕ್ಗಳವರು ಬಾಗಿಲೆಳಿತಾರೆ ಹಳೆ ನೋಟಿಗೆ, ಮುಗಿದಾಯ್ತು. ಅಲ್ಲಿಂದ ಮುಂದಕ್ಕೆ ನಿಮ್ಮ ಹತ್ರ ಇದ್ದರೆ ಅದನ್ನು ತೆಗೆದುಕೊಂಡು ಹೋಗಿ RBIನ ಯಾವುದೇ ಶಾಖೆಗಳಲ್ಲಿ ನೀವು ಕೊಟ್ಟು ಬರಬೇಕು. ಅಂದರೆ ಬಿಜಾಪುರದಲ್ಲಿ ಇದ್ದರೆ ಬೆಂಗಳೂರಿಗೆ ಬಂದು ಕೊಡಬೇಕು, ರಾಯಚೂರಿನಲ್ಲಿದ್ದರೆ ಬೆಂಗಳೂರಿಗೆ ಬರಬೇಕು. ರಾಯಚೂರಿನೂ RBI ಬ್ರಾಂಚ್ ಎಲ್ಲಿದೆ ಸರ್ ಇಲ್ಲಿ ರಾಯಚೂರಿನಲ್ಲಿ ಅಂತ ಹೋದ್ರೆ ಇಲ್ಲ, ಇಲ್ಲಿ ಬರಬೇಕು. ಬರೋದೇ ಅಲ್ಲದೆ ಬ್ಯಾಂಕ್ನವರು ಆರಂಭದಲ್ಲಿ 1-2 ದಿನ ನಾವು ಗಲಾಟೆ ಮಾಡಕ್ ಮೊದಲು, ನಾವು ಅಂದರೆ ದೇಶದಲ್ಲಿ ಎಲ್ಲರೂ ಗಲಾಟೆ ಮಾಡಕ್ ಮೊದಲು ಬಾಯಿಗೆ ಬಂದಂಗೆ ಪ್ರಶ್ನೆ ಕೇಳ್ತಿದ್ರಲ್ಲ, ಅದಕ್ಕೆ 100 ಪಟ್ಟು 1000 ಪಟ್ಟು ತಾತ ಮುತ್ತಾತನ ತರ ಕೇಳ್ತಾರೆ ಪ್ರಶ್ನೆನ. ಯಾಕಪ್ಪ ಕಟ್ಟಲಿಲ್ಲ ಬ್ಯಾಂಕ್ಗೆ ನೀನು ಅನ್ನಕ್ಕೆ. ಅವೆಲ್ಲವಕ್ಕೂ ಉತ್ತರ ಕೊಟ್ಟು ಕಟ್ಟು ಬರೋದಾದ್ರೆ, ಕೋಲು ಕೊಟ್ಟು ಹೊಡೆಸ್ಕೊಳಕ್ ರೆಡಿ ಇದ್ರೆ ಹೋಗಿ ಹೊಡೆಸ್ಕೊಳ್ಳಿ ಅಷ್ಟೇ. ಅಂದರೆ ಅರ್ಥ 30ರ ನಂತರ ತಾಂತ್ರಿಕವಾಗಿ ಆ ನೋಟುಗಳಿಗೆ ಜೀವ ಇದ್ದರೂ ವ್ಯಾವಹಾರಿಕವಾಗಿ ಅದು ಸತ್ತು ಹೋದಂತೆ. ಮುಗಿದಾಯ್ತು ಕತೆ. ಯಾಕೆ ಮಾಡಿದ್ರು ಇದನ್ನ? 30ನೇ ತಾರೀಕು ಅಥವಾ ಮಾರ್ಚ್ 31 ಆದಮೇಲೆ ಅದು ಕಸವೆಂದೋ ಸುಟ್ಟು ಬಿಡಬಹುದೆಂದೋ ಅನ್ನುವುದಾದರೆ, ಅದು ನಮ್ಮ ಬಳಿ ಇದ್ದರೆ ಇವರಿಗಾಗುವ ನಷ್ಟ ಏನು? ಏನಾಯ್ತಾ? ನಮ್ಮ ಮನೇಲಿ ಹಳೆ ಪೇಪರ್ ಬಿದ್ದಂಗೆ 20 ಬಂಡಲ್ ನೋಟು ಬಿದ್ದಿರತ್ತೆ ಅಷ್ಟೇ ತಾನೇ, ನಿಮಗೇನು ಕಷ್ಟ? ಈ ಪ್ರಶ್ನೆ ಸಹಜವಾಗಿ ಬರಬಹುದು ಜನಕ್ಕೆ. ಯಾಕೆ ಮಾಡ್ತಾರೆ ಅಂದರೆ 2, ಈ ಇಡೀ ಡಿಮಾನಿಟೈಸೇಷನ್ ಅಂತ ಏನು ಕರೀತಾ ಇದ್ದಾರೆ, ಅಂದರೆ ನೋಟುಗಳ ನಿರ್ಬಂಧವನ್ನು ಮಾಡಿ ಒಂದಷ್ಟು ನೋಟುಗಳನ್ನು ಹಿಂದಕ್ಕೆ ಪಡೆದು ಹೊಸ ನೋಟು ತರೋ ಕೆಲಸ ಮಾಡ್ತಿದ್ದಾರೆ. ಅದನ್ನು ಮುಗಿಸಬೇಕು ಅಂದರೆ ಕಾನೂನಾತ್ಮಕವಾಗಿ ಇದು ಆಗಲೇಬೇಕಾದ ಕೆಲಸ, ಇದಾಗಲೇಬೇಕು. ಯಾಕೆ? 500 ಮತ್ತು 1000 ರೂಪಾಯಿ ನೋಟುಗಳಿಗೆ ಇಂದಿಗೂ RBI ಕೊಟ್ಟಿರುವಂತಹ ಖಾತ್ರಿಯ ಮೌಲ್ಯ ಇದೆ. ನೀವು ನೋಟುಗಳನ್ನು ತೆಗೆದು ನೋಡಿದ್ರೆ, ಎಕ್ಸೆಪ್ಟ್ 1 ರೂಪಾಯಿ ನೋಟು,
₹1 ನೋಟನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ತರುವುದಿಲ್ಲ. ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯ ವ್ಯಾಪ್ತಿಯಲ್ಲಿ ಇರುತ್ತೆ. ಇನ್ನು ಉಳಿದ ಎಲ್ಲ ನೋಟುಗಳಲ್ಲಿ ಅಲ್ಲಿ ಇರುತ್ತೆ ದಿ ಬೇರರ್ ಆಫ್ ದೇಸ್, ಐ ಪೇ ಅಂತ ಅಲ್ಲಿ ಸೈನ್ ಹಾಕಿರ್ತಾರೆ. ಈಗಿನ ಹೊಸ ₹2,000 ನೋಟ್ ತೆಗೀರಿ, ಊರ್ಜಿತ್ ಪಟೇಲ್ ಅಂತ ಇರುತ್ತೆ, ಅದರಲ್ಲಿ ಸೈನ್ ಇರುತ್ತೆ. ಹಾಗಾಗಿ ಆ ಖಾತ್ರಿ ಈಗಲೂ ಇದೆ ಆ ನೋಟಿಗೆ. ಈ ಖಾತ್ರಿಯನ್ನು ಹಿಂದಕ್ಕೆ ಪಡೀತಿದ್ದಾರೆ. ಪಡೆದಾಗ ಕಾನೂನಾತ್ಮಕವಾಗಿ ಅದರ ಸಮಾಪ್ತಿಯಾಯಿತು ಅಂತ ಅರ್ಥ. ಅದಾದ ಮೇಲೆ ಅದು ಪೇಪರ್. ಈಗಲೂ ಅದು ಪೇಪರ್ ಅಲ್ಲ, ಈಗಲೂ ಅದಕ್ಕೆ ಮೌಲ್ಯ ಇದೆ. ಅಂಗಡಿನಲ್ಲಿ ತಗೋದೇ ಇರ್ಬೋದು ಅಷ್ಟೇ. ಅಂಗಡಿನಲ್ಲಿ ತಗೊಳ್ತಾ ಇಲ್ವೇನೋ, ತರಕಾರಿ ಅಂಗಡಿಯಲ್ಲಿ ತಗೊಳ್ತಿಲ್ಲ ಹಳೆ ₹500, ಬಸ್ನವ್ರು ತಗೋತಿಲ್ಲ ಹಳೆ ₹500 ಇರ್ಬೋದು, ಆದರೆ ಬ್ಯಾಂಕ್ಗಳಲ್ಲಿ ಈಗಲೂ ಅದಕ್ಕೆ ಮೌಲ್ಯ ಇದೆ. ಹಾಗಾಗಿ ಇದು ಆಗಲೇಬೇಕಾಗಿದ್ದ ಕೆಲಸ ಮಾಡಿದ್ದಾರೆ. ಇನ್ನು ನೋಟನ್ನು ನಿಮ್ಮ ಬಳಿ ಇರುವುದಾದರೆ ನೀವು ಇಟ್ಕೊಳ್ಳೋಕೆ ಹೋಗಬೇಡಿ, ಇಟ್ಕೊಳ್ಳಲ್ಲ. ನಮ್ಮ ಶ್ರೀಸಾಮಾನ್ಯರು ಮಧ್ಯಮ ವರ್ಗದವ್ರು ಯಾರೂ ಆ ನೋಟನ್ನು ಇಟ್ಕೊಳ್ಳೋಕೆ ಹೋಗಲ್ಲ, ಎಕ್ಸೆಪ್ಟ್ 1-2 ಇಟ್ಕೋಬೋದು. ಯಾಕಪ್ಪ ಅಂದರೆ ಒಂದು 25 ವರ್ಷ ಆದಮೇಲೆ ಒಂದಿನ ಹಳೇದು ಯಾವ್ದಾದ್ರು ತಿರುಗಾಡಿಸ್ತಿದ್ದಾಗ ಇದು ಸಿಕ್ಕಿದ್ರೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರೆದು 25 ವರ್ಷದಿಂದ ಮೋದಿ ಅಂತ ಒಬ್ಬಿದ್ರ ಅವಾಗ ನೋಟ್ ಮಾಡಿದ್ ನೋಡ ಹೆಂಗೆ ಮಾಡಿದ್ರು ಅಂತ ಕೊಡಿ ನೋಡೋಣ ತಥಾ ಮುಟ್ಟು ನೋಡೋಣ ಅಂತ ಅವ್ನು ನೋಡ್ಕೊಂಡು ನೋಡ್ಬೋದು ಅಷ್ಟೇ. ಅವ್ರು ನೋಡೋಕ್ಕೆ ಹಿಂಗಿತ್ತ ಆಗ ನೋಟು, ಓಹೋ ಇದೆಲ್ಲ ಹಾಕಿದ್ದಾರೆ ಅಂದ್ಬಿಟ್ಟು ನೋಡ್ಬೋದು. ಅವಾಗ ನೋಟ್ ಇರುತ್ತಾ ಇರಲ್ವಾ ಗೊತ್ತಿಲ್ವೇ, ಮಕ್ಕಳಿಗೆ ಗೊತ್ತಿರಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನಾಯ್ತು ಅಂದ್ರೆ ನನಗೂ ನಿಮಗೂ ಏನು ಗೊತ್ತಾಗತ್ತೆ? ನಾವು ಎಷ್ಟೇ ಓದಿರ್ಬೋದು, ನಮ್ಗೇನು ಗೊತ್ತಾ? ವಿ ಆರ್ ನಾಟ್ ವಿಟ್ನೆಸ್, ನಾವು ಅದಕ್ಕೆ ಸಾಕ್ಷಿಗಳಲ್ಲ, ನಾವು ಅದನ್ನು ಅನುಭವಿಸಿಲ್ಲ, ನೋಡಿಲ್ಲ. ಹಾಗಾಗಿ ನಮ್ಗೆ ಅರಿವಾಗಲ್ಲ ಅದು. ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರು ಯಾರೊಬ್ಬರು ಮಾತಾಡ್ತಾ ಇದ್ರೆ ಹೊಸ ಜನರೇಷನ್ನಿನ ಈ ತಲೆಮಾರಿನ ಹುಡುಗರಿಗೆ ಏನ್ ಸ್ಟೋರಿ ಬಿಡ್ತಾನಪ್ಪ ಇವನು ಸಿಕ್ಕಾಪಟ್ಟೆ ಅಂತ ಅನ್ನಿಸ್ಬೋದೇನ, ಆದ್ರೆ ಅನುಭವಿಸಿರೋ ಸಂಕಟ ಮತ್ತು ಕಷ್ಟ ಅವರೊಬ್ಬರಿಗೆ ಗೊತ್ತಿರೋದು, ಯಾಕಂದ್ರೆ ಅವ್ರು ಅದನ್ನು ಅನುಭವಿಸಿದ್ದಾರೆ. ಹಾಗೆ 25 ವರ್ಷ ಆದ್ಮೇಲೆ ಈಗಿನ ನಮ್ಮ ತಲೆಮಾರಿನ 8 ವರ್ಷ 6 ವರ್ಷ 4 ವರ್ಷ ಇರೋ ಮಕ್ಕಳಿಗೆ ಇದೊಂದು ಹೊಸದಾಗೋದು. ಹಂಗಾಗಿ ಒಂದು 2 ನೋಟ್ ಇಟ್ಕೋಬೋದೇನೋ ಬೇಕು ಅನ್ಸಿದ್ರೆ. ಅದನ್ನು ಕೆಲವು ಬಡವರು ₹500 ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಲ ಕೊಡಪ್ಪ ಫಸ್ಟ್ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ದೊಡ್ಡವರಿಗೆ ಇದು ಸಮಸ್ಯೆ ಆಗ್ಬೋದೇನೋ. ಲೆಟ್ ಅಸ್ ಸಿ ಏನಾಗತ್ತೆ ಅಂತ. ಹಾಗಾದ್ರೆ ಇಟ್ಟುಕೊಂಡ್ರೆ ಏನಾಗತ್ತೆ? ನಿಮ್ಮ ಬಳಿ ₹10,000 ಇದ್ದರೆ ಸಮಸ್ಯೆ ಇಲ್ಲ. ಒಂದು ವೇಳೆ ₹20,000 ಇತ್ತು ಅಂತಲೂ ಇಟ್ಕೊಳ್ಳೋಣ. ನಿಮ್ಮ ಮನೆಗೆ ಯಾವನಾದರೂ ಒಬ್ಬ ಬಂದು ದಾಳಿ ಮಾಡಿ ಪತ್ತೆ ಮಾಡಿದರೆ ಸಮಸ್ಯೆ. ನನ್ನ ಮನೆ ಒಳಗಡೆ ಬೀರುನಲ್ಲಿ ಕೆಳಕ್ಕಾಕಿದ್ದೆಪ್ಪ ₹5,000 ನೋಟು, ಯಾವನು ಗೊತ್ತಾಗಬೇಕು? ಯಾರಿಗೂ ಗೊತ್ತಾಗಲ್ಲ, ಅದು ಹಂಗೆ ಸತ್ತೋಗತ್ತಷ್ಟೇ ಆ ನೋಟು, ಅದು ಸತ್ತೋಗತ್ತೆ, ಅದು ಪ್ರಯೋಜನ ಇಲ್ಲ, ಅದು ಪೇಪರ್ ಆಗತ್ತಷ್ಟೇ. ದಾಳಿಗೀಳಿಯಾಗಿ ಹೆಚ್ಚು ಕಡಿಮೆ ಆಗಿ ಸಿಕ್ಕಾಕೊಂಡ್ರೆ ಆಗ ₹20,000 ಇತ್ತು ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಸುಮ್ಮನೆ, ಅಥವಾ ₹1,00,000 ಇದೆ ಅಂತ ಇಟ್ಕೊಳ್ಳೋಣ. 1,10,000 ಇದೆ ಅಂತಾದರೆ ₹10,000 ಎಕ್ಸಂಪ್ಷನ್ ಇದೆ ನಿಮಗೆ. ಇನ್ನು ₹1,00,000ಗೆ 10 ಪಟ್ಟು ಅಂದರೆ 10 ಲಕ್ಷ ದಂಡ ಕೊಡಬೇಕು. ಆಲ್ಸೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂದು ಸಣ್ಣ ಜೈಲು ಬೀಳಬಹುದು, ಬೀಳತ್ತೆ ಅಂತ ಗ್ಯಾರಂಟಿ ಇಲ್ಲ. ಕೋರ್ಟ್ಗಳು ಸಾಮಾನ್ಯ ಬೀಳಬಹುದು, ಹೇಳಕ್ಕೆ ಬರಲ್ಲ ಅದು. ಹಾಗಾಗಿ ಇದು ಬೇಕಿಲ್ಲ ನಮಗೆ. ಯಾರ್ಯಾರಿಗಿದೆ ಸಕ್ರಮವಾಗಿದ್ದರೆ ತಗೊಂಡೋಗಿ ಕೊಡ್ಬೋದು. ಸರ್, ಈಗ RBIಗೆ ದುಡ್ಡು ಕಟ್ಟೋದಕ್ಕೆ ಅವಕಾಶ ಇರೋದ್ರಿಂದ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೋ ಅಥವಾ ಡೆಪಾಸಿಟ್ ಮಾಡೋಕ್ಕೋ ಅವಕಾಶ ಇರೋದ್ರಿಂದ ಅಲ್ಲೇನಾದ್ರೂ ದಂಡ ಇರುತ್ತಾ ಅಂತ? ಅಂದ್ರೆ ಡಿಸೆಂಬರ್ 31 ನಂತರ ಕಟ್ಟುವ ಯಾವ ದಂಡನೂ ಇರಲ್ಲ. ಆದರೆ ಉತ್ತರ ಕೊಡಬೇಕಲ್ಲ. ನನ್ನ ಹತ್ರ ₹10,00,000 ಇದೆ, ನಾನು 30ನೇ ತಾರೀಕು ಬ್ಯಾಂಕ್ ಕಟ್ಟಲ್ಲ, ಆಮೇಲೆ RBI ಕಟ್ತೀನಿ ಬಿಡ್ರೆ ಅಂತನ್ಬೋದು. ನನ್ನ ಪಾಯಿಂಟು, ನಿಮ್ಮ ಮನೆ ಹತ್ರ ಪಕ್ಕದ ರೋಡಲ್ಲಿರೋ ಬ್ಯಾಂಕ್ಗೆ ನೀವು ಕಟ್ಟಕ್ಕೆ ಹೋಗಲ್ಲ ₹10,00,000 ಮನೇಲಿ ಇಡ್ಕೊಂಡು ಅಂದರೆ RBI ಕಟ್ಟು ಹೋಗುವಂಥ ಹಣೆ ಬರಹ ಏನು? ಸಕ್ರಮವಾಗಿದ್ದರೆ. ಅಕ್ರಮವಾಗಿದ್ದರೆ ಕತೆ ಬೇರೆ. ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡ್ತಾ ಇದ್ದೆ ಸರ್ ಅಂತಂದ್ರೆ ನಂಗೆ ಗೊತ್ತಿಲ್ಲ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ನಿಮಗೆ ಮಾರ್ಗ ಏನಾದ್ರು ಇದ್ದರೆ ಮಾಡ್ಕೊಳ್ತೀರೇನೋ. ನಾವು ಹೇಳೋದಿದ್ರು ಮಾಡ್ತೀರಿ, ಹೇಳಿದ್ರು ಮಾಡ್ತೀರಿ. ಆದರೆ ಇದ್ದವರು ಕಟ್ತಾರೆ, ಕಟ್ಟಕ್ಕೆ ಆಗದೆ ಇದ್ದವರು ಸಿಗಾಕೋತಾರೆ, ಅಷ್ಟೇ ವ್ಯತ್ಯಾಸ. 10% ಅಷ್ಟು ದುಡ್ಡು ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ವಿಚ್ ಈಸ್ ಅರೌಂಡ್ 3 lakh crores. ಈ ಡಿಮಾನಿಟೈಸೇಷನ್ ಸ್ಟಾರ್ಟ್ ಆದಾಗ, ಆರಂಭ ಆದಾಗ ಸುಮಾರು ಲೆಕ್ಕಾಚಾರಗಳಲ್ಲಿ ಇದ್ದಿದ್ದು ಅಷ್ಟೇ 4 ರಿಂದ 6 ಲಕ್ಷ ಕೋಟಿ ಬರ್ಬೋದು ಅಂತ ಲೆಕ್ಕ ಹಾಕ್ತಿದ್ರು ಎಲ್ಲರೂ. 3 ಲಕ್ಷ ಕೋಟಿ ಬಂದಿದೆ ಅಂತಂದರೆ ಒಂದು 1.5 ಲಕ್ಷ ಕೋಟಿ ಕನ್ವರ್ಷನ್ ಆಗಿದೆ ಅಂತ ಲೆಕ್ಕ. ಹಂಗಾರೆ ಯಾರೋ ಎಲ್ಲಿಗೋ ಬದಲಾಯಿಸಿದ್ದಾರೆ ಅಂತ ಅರ್ಥ. ಹಂಗಾರೆ ಬದಲಾಯಿಸಲಿ ಅಂತ ನಾನು ಹೇಳೋದು. ಕಾರಣ, ಬದಲಾಯಿಸಿದ ನಂತರ ಬಹುತೇಕ ಹಣ ಅದರಲ್ಲಿ ಹಲವಾರು ಮಾರ್ಗಗಳಿಂದ ಬಿಳಿಯಾಗಿ ಪರಿವರ್ತಿತವಾಗಿ ತೆರಿಗೆಯ ಬಲೆಯ ವ್ಯಾಪ್ತಿಗೆ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಜನರೇಟ್ ಮಾಡದೇ ಇದ್ದಂತಹ ಹಣ ತೆರಿಗೆ ವ್ಯಾಪ್ತಿಗೆ ಬಂದರೂ ಗುಡ್ಡೇನೆ, ಗುಡ್ಡೆ ಅದು.
ಕಪ್ಪು ಹಣವೇ ಕಪ್ಪು ಹಣದ ರೂಪದಲ್ಲಿ ಬರಬೇಕು ಅಂತಿಲ್ಲ. ತೆರಿಗೆ ವ್ಯಾಪ್ತಿಗೆ ಬಂದರೂ ಒಂದು ದೇಶದ ಅರ್ಥವ್ಯವಸ್ಥೆಗೆ ಒಳ್ಳೆಯದೇನೆ. ಅದು ಎಷ್ಟು ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ 30ನೇ ತಾರೀಕು ಆದಮೇಲೆ ಒಂದು 3-4 ದಿನ ಆಗಬಹುದು. ಕಾರಣ ಎಲ್ಲ ಬ್ಯಾಂಕ್ಗಳು ಅದಕ್ಕೆ ಒಂದು ಲೆಕ್ಕಾಚಾರ ಕೊಡಬೇಕು. ಎಷ್ಟೆಷ್ಟು ದುಡ್ಡು ಒಳಕ್ಕೆ ಬಂತು ಅಂತ ಪ್ರಾಪರ್ಲಿ ಕೊಡಬೇಕು. ಯಾಕಂದರೆ ಡಬಲ್ ಆಗಿರ್ಬೋದು ಕ್ಯಾಲ್ಕುಲೇಷನ್ಸು, ಕೌಂಟಿಂಗ್ ಡಬಲ್ ಆಗಿರ್ಬೋದು, ರಿಪೀಟ್ ಆಗಿರ್ಬೋದು, ಫಿಗರ್ಸು ತೀವ್ರ ಗೊಂದಲದಲ್ಲಿ ನಡೆದಿದೆ ಇಲ್ಲ. ಹಾಗಾಗಿ ಅದಾದಾಗ ನಮಗೊಂದು ಲೆಕ್ಕ ಸಿಕ್ಕತ್ತೆ ಅಂತ ಕಾಣುತ್ತೆ. ಆದ್ರೂ 3 ಲಕ್ಷ ಕೋಟಿ ಸಣ್ಣ ವಿಚಾರ ಸಣ್ಣ ಅಲ್ಲ, ಇಟ್ ಈಸ್ ಅ ಬಿಗ್ ಮನಿ, ಇಟ್ ಈಸ್ ನಾಟ್ ಸ್ಮಾಲ್. ಸರ್ ಇಷ್ಟೆಲ್ಲ ಮಾಡಿ 3 ಲಕ್ಷ ಕೋಟಿನಾ ಅಂತಂದ್ರೆ 3 ಲಕ್ಷ ಕೋಟಿನಾದ್ರೂ ಬಂತಲ್ಲ. ನಂಬರ್ 2, ಜಾಲಿ ನೋಟುಗಳು ಹೊರಗೆ ಹೋಗಿರುತ್ತವೆ. ಈಗ 100ಕ್ಕೆ 2 ನೋಟು ಜಾಲಿ ನೋಟ್ ಇತ್ತು ಅಂತ ಇಟ್ಕೊಳ್ಳೋಣ. ಜಾಲಿ ನೋಟು ಅಂದ್ರೆ ಕೋಟಾ ನೋಟು ಇದೆ ಅಂತ ಇಟ್ಕೊಳ್ಳೋಣ. 100ಕ್ಕೆ 2 ನೋಟ್ ಇತ್ತು, 500 ರೂಪಾಯಿದು 1000 ರೂಪಾಯಿದು ಅಂತ ಇಟ್ಕೊಳ್ಳೋಣ. ಈಗ 2 ನೋಟ್ ಅಂತೂ ಡಮಾರ್ ಆಯ್ತಲ್ಲ. ಅಲ್ಲ ಸರ್, ಡಮಾರ್ ಆಗಿದೆ ಅಂತ ಹೆಂಗೆ ಹೇಳ್ತಾರೆ? ಅದು ವೈಟ್ ಆಗಿರಕ್ಕೆ ಸಾಧ್ಯ ಆಗಲ್ಲ, ಸಿಗಾಕೊಳತ್ತಲ್ಲ ಬ್ಯಾಂಕಲ್ಲಿ ಸಿಗಾಕೋಬೇಕಲ್ಲ. ಯಾರ ಕೈಗೆ ಬಂದ್ರು ಸಿಗಾಕೋಬೇಕಲ್ಲ ಬ್ಯಾಂಕಲ್ಲಿ ಜಾಲಿ ನೋಟು. ಅಲ್ಲಿ ಸಿಗಾಕೊಳತ್ತಲ್ಲ. ಈಗ ಅಂತೂ ಡಮಾರ್ ಅಂತೂ ಆಗತ್ತಲ್ಲ. ಅದು 500-1000 ರೂಪಾಯಿದು ಜಾಲಿ ನೋಟ್ ಅಂತೂ ಇರಕ್ಕೆ ಆಗಲ್ವಲ್ಲ. 100 ರೂಪಾಯಿ ಬೇಕಾದ್ರೆ ಈಗಲೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಅದು ಕಿತ್ಕೊಂಡು ಹೋಯ್ತಲ್ವಾ. ಹಾಗಾಗಿ ಒಂದಿಷ್ಟು ನೋಡಬೇಕು, ಈ ಡಾಟಾ ಬರಬೇಕು, ಬಂದ ಮೇಲೆ ನೋಡಬೇಕು. ಆದರೆ ಜನರ ಬಳಿ ಈಗಲೂ ಉಳಿದುಕೊಳ್ಳುವ ಪ್ರಶ್ನೆ, 3 ಲಕ್ಷ ಕೋಟಿ ಬಂತು, 36 ಲಕ್ಷ ಬಂತು, 22 ಲಕ್ಷ ಬಂತು, ಎಲ್ಲ ಓಕೆ. ನನಗೇನು ಹೇಳಿ ಸ್ವಾಮಿ, ಇದನ್ನೇ ನಾನು ನಿನ್ನೆ ಹೇಳಿದ್ದು, ಕಾಯಬೇಕು. ಇದು ಹೆಂಗೆ ಟ್ರಾನ್ಸ್ಫರ್ ಆಗತ್ತೆ ಸಾರ್ವಜನಿಕ ಹಿತದ ಕಡೆಗೆ ಅಥವಾ ದೇಶದ ಹಿತದ ಕಡೆಗೆ ಅನ್ನೋದನ್ನ ಕಾಯ್ದು ನೋಡಬೇಕು. ಇನ್ನು ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ತಮ್ಮ ಟೀಕೆ ಟಿಪ್ಪಣಿಯನ್ನ ಮತ್ತಷ್ಟು ಮಂಚುಗೊಳಿಸಿದ್ದಾರೆ. ಪಕ್ಷದ 132ನೇ ಸಂಸ್ಥಾಪನಾ ದಿನದಲ್ಲಿ ಮಾತನಾಡಿದ ರಾಹುಲ್, ನೋಟ್ ಬ್ಯಾನ್ನಿಂದ ಜನರ ಆರ್ಥಿಕ ಸ್ವಾತಂತ್ರ್ಯ ಕಸಿದುಕೊಳ್ಳಲಾಗಿದೆ. ದೇಶದ ಜನದ ಪರವಾಗಿ ನಾನೀಗ ನಿಮ್ಮ ಮುಂದೆ ಕೆಲ ಬೇಡಿಕೆಯ ಸನ್ನದ್ಧಗಳನ್ನ ಇಡ್ತಾ ಇದ್ದೇನೆ, ಇದಕ್ಕೆ ನೀವು ಉತ್ತರಿಸಲೇಬೇಕು ಅಂತ ಮೋದಿ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ನಡೆಸಿದ್ರು. ಹಾಗಾದ್ರೆ ರಾಹುಲ್ ಅವರ ಬೇಡಿಕೆಯ ಸರಮಾಲೆಗಳು ಏನು ಅಂತ ನೋಡೋಣ ಬನ್ನಿ. ಆಲ್ ರೈಟ್, ರಾಹುಲ್ ಗಾಂಧಿ ಅವರು ಆರಂಭದಲ್ಲಿ ಇದ್ದಿದ್ದಕ್ಕೂ ಈಗಲಿಗೂ ಒಂದು ಸಣ್ಣದಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಜನ ದೇಶದಲ್ಲಿ ಭಾವಿಸಿದ್ದೇನು ಅಂದರೆ, ಇವರ ಆರಂಭದ ಪ್ರತಿಭಟನೆಗಳು ಮತ್ತು ಪ್ರತಿರೋಧವನ್ನು ನೋಡಿ ಕಾಂಗ್ರೆಸ್ ಎಲ್ಲೋ ಕಪ್ಪು ಹಣದ ಪರವಾಗಿದೆ ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಿತ್ತು. ಅಲ್ಲ, ನಾವು ಅದರದ್ದು ವಿರುದ್ಧವಾಗೇ ಇದ್ದೀವಿ, ಆದರೆ ನಾವು ಈಗ ನಿಮ್ಮ ಪರವಾಗಿದ್ದೀವಿ ನೋಡಿ ಜನದ ಕಡೆಗೆ ಅಂತ ತಿರುಗಿಸ್ತಿದ್ದಾರೆ. ಫೇರ್ ಎನಫ್, ಕೇಳುತ್ತಿರೋದ್ರಲ್ಲಿ ಕೆಲವು ಮಾನ್ಯ ಮಾಡಲೇಬೇಕಾದಂತಹವೂ ಇವೆ. ನೋಟ್ ಬ್ಯಾನ್ ಬಳಿಕ ಎಷ್ಟು ಹಣ ವಾಪಸ್ ಬಂದಿದೆ, ಆರ್ಥಿಕವಾಗಿ ಎಷ್ಟು ನಷ್ಟವಾಗಿದೆ ಅಂತ ಶ್ವೇತಪತ್ರ ಹೊರಡಿಸಿ ಅಂತ ಕೇಳ್ತಿದ್ದಾರೆ. ಹೊರಡಿಸಲೇಬೇಕು ನನ್ನ ಲೆಕ್ಕಾಚಾರದಲ್ಲಿ. ರಾಹುಲ್ ಕೇಳಿದ್ರು ಅಷ್ಟೇ, ಕೇಳದಿದ್ರು ಅಷ್ಟೇ. ಕಠೋರ ನಿರ್ಧಾರಕ್ಕೆ ಮುನ್ನ ಯಾವ ತಜ್ಞರ ಜೊತೆ ಸಮಾಲೋಚನೆ ಆಗಿದೆ ಅಂತ ಜನರ ಮುಂದೆ ಇಡಿ ಅಂತ ಹೇಳಿದ್ದಾರೆ. ಈಗ ಅದನ್ನು ಹೇಳಿದ್ರು ಒಂದೇ, ಹೇಳದಿದ್ರು ಒಂದೇ. ನನ್ನ ಪ್ರಕಾರ ರಾಮನ್ ಜೊತೆ ಮಾತಾಡಿದ್ರು ಮೋದಿ ಅಷ್ಟೇ, ಕೃಷ್ಣನ್ ಜೊತೆ ಮಾತಾಡಿದ್ರು ಅಷ್ಟೇ, ಮೊಹಮ್ಮದ್ ಜೊತೆ ಮಾತಾಡಿದ್ರು ಅಷ್ಟೇ. ಆಗೋಗಿದೆ, ಇನ್ನು ಅದರ ಪ್ರಯೋಜನ ಇಲ್ಲ. ನೋಟ್ ಬ್ಯಾನ್ಗೂ 6 ತಿಂಗಳ ಮುಂಚೆ 25 ಲಕ್ಷಕ್ಕಿಂತ ಹೆಚ್ಚು ಹಣ ಡೆಪಾಸಿಟ್ ಮಾಡಿದ ವ್ಯಕ್ತಿ, ಸಂಸ್ಥೆ, ಉದ್ದಿಮೆಯ ಪಟ್ಟಿ ಪ್ರಕಟಿಸಿ ಅಂತ ಕೇಳ್ತಿದ್ದಾರೆ. ಫೇರ್, ಅದರಲ್ಲಿ ಯಾವ ಸಮಸ್ಯೆನೂ ಇರಬಾರದು ಅಂತ ನನ್ನ ಲೆಕ್ಕಾಚಾರ. ಅನ್ಲೆಸ್ ಯಾರಾದರೂ ವೈಯಕ್ತಿಕವಾಗಿ ನನ್ನ ಹಣ ವಹಿವಾಟನ್ನು ಪ್ರಕಟ ಮಾಡುವುದಕ್ಕೆ ನಿಮಗೆ ಹಕ್ಕು ಕೊಟ್ಟವರು ಯಾರು ಅಂತ ಯಾರು ಪ್ರಶ್ನೆ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ಉಳಿದಿದ್ದ ದುಡ್ಡನ್ನು ಪ್ರಕಟ ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. ನೋಟ್ ಬ್ಯಾನ್ನಿಂದ ಬಾಧಿತ BBLನ ಪ್ರತಿ ಮಹಿಳೆ ಅಕೌಂಟ್ಗೆ ಕನಿಷ್ಠ 25,000 ರೂಪಾಯಿ ಡೆಪಾಸಿಟ್ ಮಾಡಿ ಅಂತಿದ್ದಾರೆ. ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಒಂದು ದಿನ ಜನ್ಧನ್ ಅಕೌಂಟ್ಗೆ ಏನಾದ್ರು ಒಂದು 5,000 ರೂಪಾಯಿ 10,000 ರೂಪಾಯಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ವಿತ್ಡ್ರಾ ಮೇಲಿನ ನಿರ್ಬಂಧವನ್ನು ತಕ್ಷಣ ಹಿಂಪಡೆಯಿರಿ, ಅಂದರೆ ತಿಂಗಳಿಗೆ ಎಷ್ಟೋ 24,000, ವಾರಕ್ಕೆ 24,000 ಅಂತ ಏನು ಹೇಳ್ತಿದ್ದಾರೆ. ಹಣಕ್ಕೆ 18% ಬಡ್ಡಿ ಕೊಡಿ ಅಂತ ಕೇಳ್ತಿದ್ದಾರೆ. ಅವೆಲ್ಲ ಸಾಧ್ಯವಾಗದೇ ಇರೋದು. 18%ನ ರಾಹುಲ್ ನಾಳೆ ಪ್ರೈಮ್ ಮಿನಿಸ್ಟರ್ ಆದರೂ ಕೊಡೋಕ್ಕಾಗಲ್ಲ. ಬಿಕಾಸ್ ವರ್ಲ್ಡ್ ವೈಡಲ್ಲಿ ಯಾವನು 18% ಡಿಪಾಸಿಟ್ಗೆ ಬಡ್ಡಿ ಕೊಡೋ ಸ್ಟೇಜಲ್ಲಿ ಇಲ್ಲ. ವಿತ್ಡ್ರಾಯಲ್ ನಿರ್ಬಂಧವನ್ನು ಹಿಂದಕ್ಕೆ ಪಡೆಯಿರಿ ತಕ್ಷಣ ಅಂದಿದ್ದಾರೆ. ಸಾಧ್ಯವಿಲ್ಲ ಅನ್ಸುತ್ತೆ ಈ ಕ್ಷಣಕ್ಕೆ. ಕಾರಣ, ಇವರ ಹತ್ರ ಅಷ್ಟು ನೋಟ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ 30ನೇ ತಾರೀಕು ಕಳೆದ ಮೇಲೆ 31ನೇ ತಾರೀಕಿನಿಂದ ಅಥವಾ 1ನೇ ತಾರೀಕಿನಿಂದ 24 ಇರೋದು 40,000 ಆಗ್ಬೋದು, 40 ಇರೋದು 60 ಆಗ್ಬೋದು, 60 ನಿಧಾನಕ್ಕೆ 80 ಆಗ್ಬೋದೇ ಹೊರತು ಏಕ್ದಮ್ ವಿತ್ಡ್ರಾ ಹಿಂದಕ್ಕೆ ಪಡೀತಾರೆ. ನಾವು ನಾಳೆ ಬೆಳಗ್ಗೆಯಿಂದ ಬನ್ನಿ ಎಷ್ಟು ಬೇಕಾದ್ರೂ ದುಡ್ಡು ತಗೊಂಡೋಗಿ ಬ್ಯಾಂಕಲ್ಲಿ ಅಂತ ಹೇಳ್ತಾರೆ ಅನ್ನೋ ಪರಿಸ್ಥಿತಿ ಇದ್ದಂಗೆ ಇಲ್ಲ. ಡಿಜಿಟಲ್ ವಿನಿಮಯದ ಮೇಲಿನ ಸರ್ಚಾರ್ಜನ್ನು ತಕ್ಷಣ ರದ್ದುಗೊಳಿಸಿ. ಫ್ಯಾಂಟಾಸ್ಟಿಕ್, ಮೊದಲು ಮಾಡಬೇಕು ಈ ಕೆಲಸ. ಪರ್ಟಿಕ್ಯುಲರ್ಲಿ ಡೆಬಿಟ್ ಕಾರ್ಡನ್ನು ಬಳಕೆ ಮಾಡಿದಾಗ ಬೀಳ್ತಾ ಇರೋ ಶುಲ್ಕವನ್ನು ಕಿತ್ತು ಹಾಕದೇ ಇದ್ದರೆ ನರೇಂದ್ರ ಮೋದಿ ಅಲ್ಲ, ಅಂತ 100 ಮೋದಿಗಳು ಬಂದರೂ ಜನ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಲ್ಲ. ಕಾರಣ, ನನ್ನ ಕಾಸಿಗೆ ನಾನು ಯಾಕೆ ತೆರಿಗೆ ಕೊಡಲಿ ಅಂತ ಯೂಸ್ ಮಾಡಲ್ಲ, ಗ್ಯಾರಂಟಿ. ಈಗ ನಿಮ್ಮ ಕ್ಷಣಕ್ಕೆ ಮೋಸ ಮಾಡೋಕ್ಕೆ ಒಂದೊಂದು ಕಾರ್ಡ್ ಇಟ್ಕೊಂಡಿರ್ತಾರೆ. ಮುಂದೆ ಕ್ಯಾಶ್ ಜನರೇಟ್ ಆದ ತಕ್ಷಣ ಅವ್ರ ಕೈಗೆ ಜೋಬಳಿಗೆ ದುಡ್ಡು ಬಂದ ತಕ್ಷಣ ಕಾರ್ಡನ್ನು ಪಕ್ಕಕ್ಕೆ ಎಸ್ಬಿಟ್ಟು ಮತ್ತೆ ಕ್ಯಾಶ್ ಕಡೆಗೆ ಹೋಗ್ಬಿಡ್ತಾರೆ.
ನರೇಗಾ ಕೂಲಿ ಕಾರ್ಮಿಕರ ವೇತನವನ್ನು 1 ವರ್ಷದವರೆಗೆ ದುಪ್ಪಟ್ಟುಗೊಳಿಸಿ. ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್ ಪಾಸಿಬಲ್. ಸಣ್ಣ ವ್ಯಾಪಾರಸ್ಥರು ಉದ್ದಿಮೆದಾರರ ಆದಾಯ ತೆರಿಗೆ ಮಾರಾಟ ತೆರಿಗೆನ 50% ಕಡಿತಗೊಳಿಸಿ. ಆಗಲ್ಲ. ರೈತರ ಸಾಲ ಮನ್ನಾ ಮಾಡಿ ಹಿಂಗಾರು ಬೆಳೆಗೆ 20% ಬೋನಸ್ ಕೊಡಿ. ಅಟೆಂಪ್ಟ್ ಮಾಡಬಹುದು. ಇದು ಆಕ್ಚುಲಿ ಎಷ್ಟು ಜನ ಪ್ರಾಣ ಕಳೆದುಕೊಂಡಿದ್ದಾರೆ, ಕುಟುಂಬಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸಾಲ ನೋಟ್ ಬ್ಯಾನ್ನಿಂದಾನೇ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕಾದ್ದು ಸರ್ಕಾರದ ಧರ್ಮ ಮತ್ತು ಕರ್ತವ್ಯ. ಇನ್ನು ನವೆಂಬರ್ 8ರ ನಂತರ ನಿರುದ್ಯೋಗಿಗಳಾದವರನ್ನ ಗುರುತಿಸಿ 3 ತಿಂಗಳು ಕನಿಷ್ಠ ಸಂಬಳ ಕೊಡಿ ಅಂತ ಹೇಳ್ತಿದ್ದಾರೆ. ಇದನ್ನು ಗುರುತಿಸುವುದೇ ದೇಶದಲ್ಲಿ ದೊಡ್ಡ ಕೆಲಸ, ಆಲ್ಮೋಸ್ಟ್ ಇಂಪಾಸಿಬಲ್. ರಾಜ್ಯ ಅನುಭವಿಸಿರುವ ನಷ್ಟವನ್ನು ಕೇಂದ್ರವೇ ಭರಿಸಬೇಕು ಅಂತಿದ್ದಾರೆ. ಅದನ್ನು ಆಯಾ ರಾಜ್ಯಗಳು ಪ್ರಕಟ ಮಾಡಬೇಕು. ಎಷ್ಟೆಷ್ಟು ಅನುಭವಿಸತ್ವೆ ಮಾರ್ಚ್ 31ರ ನಂತರ. ने कहा कि भ्रष्टाचार के खिलाफ, काले धन के खिलाफ वो एक यज्ञ कर रहे हैं. इस यज्ञ में हिंदुस्तान के गरीब लोगों की, किसानों की, मजदूरों की, छोटे दुकानदार की बलि चढ़ाई जा रही. हिंदुस्तान की फाइनेंशियल ಸರ್, ಬೇಡಿಕೆಗಳ ಸರಮಾಲೆಯಲ್ಲಿ ಕೆಲವು ಸಾಧು ಇದಾವೆ ಅಂತ ತಾವು ಕೂಡ ಹೇಳ್ತಾ ಇದ್ದೀರಾ. ಇದರಲ್ಲಿ ಎಷ್ಟು ಹಣ ಬಂದಿದೆ, ವಾಪಸ್ ಬಂದಿದೆ, ಮತ್ತು ಎಷ್ಟೆಷ್ಟು ದೊಡ್ಡ ದೊಡ್ಡ ಕುಳಗಳನ್ನ ನೀವು ಸದೆ ಪಡೆದಿದ್ದೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಹಂಚ್ಕೊಳ್ಳೋಕೆ ಸಾಧ್ಯನೇ ಇಲ್ವಾ? ಕೆಲವು ಆಗತ್ತೆ, ಕೆಲವಾಗಲ್ಲ. ಕೆಲವು ಆಗತ್ತೆ, ಕೆಲವಾಗಲ್ಲ ಅಂತ ನಾನು ಹೇಳ್ತಿರೋದು. ಈಗ ಇದು ಹೆಂಗಾಗಿದೆ ಗೊತ್ತಾ ನಮ್ಮ ದೇಶದಲ್ಲಿ? ಈಗ ನಾಳೆ ಸಿದ್ದರಾಮಯ್ಯ ಅವರು ಈ ಕಡೆ ಕಾಂಗ್ರೆಸ್ನವರಾದರೂ ಅಷ್ಟೇ, ಆ ಕಡೆ BJPಯವರಾದರೂ ಅಷ್ಟೇ, ಒಂದು ತೆರಿಗೆ ಹಾಕಿದ್ರೆ ಯಾಕೆ ತೆರಿಗೆ ಹಾಕ್ತೀರಿ ಅಂತ ನಾವು ಕೇಳ್ತೀವಿ. ತೆರಿಗೆ ಹಾಕದಿದ್ದರೆ ಈ ವ್ಯವಸ್ಥೆನೆಲ್ಲ ಸರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತೀವಿ. ಅದಕ್ಕೆ ಕಾಸು ಬೇಕು, ಮಾಡೋಕ್ಕೆ ಕಾಸಿರಲ್ಲ. ಹಾಗೆ ಈಗ ದೊಡ್ಡ ಕುಳಗಳನ್ನು ಅಟ್ಯಾಕ್ ಯಾಕೆ ಮಾಡಿಲ್ಲ ನೀವು ಅಂತಾರೆ. ಮಾಡಿದ್ರೆ ಅದು ಪೊಲಿಟಿಕಲ್ ಅಂತಾರೆ, ಮಾಡದೇ ಇದ್ದರೆ ಯಾಕೆ ಮಾಡಲಿಲ್ಲ ಅಂತಾರೆ. ಹಾಗಾಗಿ ಇದು ಎಂಡಿಲ್ಲದಂತಹ ಪ್ರಶ್ನೆ ದೇಶದ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆದರೂ ಅಷ್ಟೇ, ಕೇಂದ್ರದಲ್ಲಿ BJP ಆದರೂ ಅಷ್ಟೇ. ಇಲ್ಲಿ BJPಯವರು ಇದೇ ಕೆಲಸ ಮಾಡ್ತಾರೆ, ಅಲ್ಲಿ ಕಾಂಗ್ರೆಸ್ನವರು ಅದೇ ಕೆಲಸ ಮಾಡ್ತಾರೆ. ಆದರೆ 25 ಲಕ್ಷ ರೂಪಾಯಿ ಮೇಲ್ಪಟ್ಟ ಹಣದ ಡೆಪಾಸಿಟನ್ನು ನೀವು ಹಾಕಿ ಅನ್ನೋದಾದರೆ, ನಾನು ತಪ್ಪು ಮಾಡಿ ನಿಮಗೆ ಸಿಕ್ಕಾಕೊಂಡಿದ್ರೆ ನನ್ನ ಹೆಸರನ್ನು ಪ್ರಕಟಿಸ್ಕೊಳ್ಳಿ. ಇಲ್ಲದಿದ್ದರೆ ನಾನು ಸಕ್ರಮ ಮಾರ್ಗದಲ್ಲಿ ಒಂದು 26 ಲಕ್ಷನೋ 25 ಲಕ್ಷನೋ ದುಡಿದು ನಾನು ಬ್ಯಾಂಕಿಗೆ ಹಾಕಿದ್ದೀನಿ ಅಂದರೆ, ನಾನು ಇಷ್ಟು ಹಣವನ್ನು ಹಾಕಿದ್ದೇನೆ ಅನ್ನೋದನ್ನ ಪ್ರಕಟ ಮಾಡಲಿಕ್ಕೆ ನಿಮಗೆ ಹಕ್ಕನ್ನು ಕೊಟ್ಟವ್ರು ಯಾರು ಅಂತ ಯಾರು ಒಬ್ರು ಈಗಾಗಲೇ ಸರ್ಕಾರ ರಾಜಮಾರ್ಗ ತೋರಿಸಿದೆ ಅಲ್ಲ ಸರ್, ಘೋಷಿಸ್ಕೊಂಡ್ಬಿಡಿ, ನಿಮ್ಗೆ ಎಲ್ಲಿಂದ ಬಂತು ಅಂತ ಕೇಳೋದಿಲ್ಲ. ನನ್ನ ಘೋಷಣೆ ದೇಶಕ್ಕೆ ಯಾಕೆ ಹೇಳ್ತೀರಿ? ನನ್ನ ಘೋಷಣೆಯನ್ನು ದೇಶಕ್ಕೆ ಯಾಕೆ ಹೇಳ್ತೀರಿ ಅಂತ ಕೇಳ್ತಿರೋದು. ಅದೊಂದು ಸಮಸ್ಯೆ ಇರಬಹುದು. ಆದರೆ ಅದನ್ನು ಮೆಟ್ಟಿ ನಿಂತು ತರಬಹುದು, ಬೇಕಾದ್ರೆ ತರಕ್ಕಾಗಲ್ಲ ಅಂತಿಲ್ಲ. ಬಟ್ ಒಂದಂತೂ ನಿಜ, 25 ಲಕ್ಷ ತುಂಬ ಕಡಿಮೆ. ಅಷ್ಟಕ್ಕೆ ಬೇಕಾ, ಕೋಟಿಗಿಂತ ಮೇಲಿರೋರದ್ದು ಹೆಸರುಗಳು ಯಾರ್ಯಾರು ಮಾಡಿದ್ದಾರೆ ಅನ್ನೋದನ್ನ ಡೆಪಾಸಿಟ್ನ ಹೇಳೋದ್ರಲ್ಲಿ ತಪ್ಪೇನಿದೆ? ಎಲ್ಲ ನರೇಂದ್ರ ಮೋದಿನೇ ಸ್ಟಾರ್ಟ್ ಮಾಡ್ಬೋದು. ನಾನು ಐ ಡೆಪಾಸಿಟೆಡ್ 5400 rupees ಅಂತ ಅವರೇ ಸ್ಟಾರ್ಟ್ ಮಾಡಲಿ, ಯಾರು ಬೇಡ ಅಂದವರು. ಸರ್, ಈಗ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಿಕ್ಕಾಪಟ್ಟೆ ಹಣ ಬಂದಿದೆ ಸರ್. ಇಂಥ ಸಂದರ್ಭದಲ್ಲಿ ಡೆಪಾಸಿಟ್ಗೆ 18% ಆಗದೆ ಇರಬಹುದು. ಬಟ್ ಮಿಡಲ್ ಕ್ಲಾಸ್ ಅವರು ಏನಾದರೂ ಲೋನ್ಸ್ ಮೇಲೆ ಬಡ್ಡಿ ಕಡಿಮೆ ಮಾಡ್ತಾರಾ? ಈ ತರದ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆಗತ್ತೆ, ಆಗಲೇಬೇಕು, ಬೇರೆ ದಾರಿ ಇಲ್ಲ. ಬ್ಯಾಂಕ್ಗಳಿಗೆ ಹಣ ಬಂದಿರುವುದನ್ನು ಅವ್ರು ಇಟ್ಟುಕೊಂಡು ಊದುಬತ್ತಿ ಹಚ್ಚಿಸಿ ಓಂ ನಮೋ ಅಂದ್ಬಿಟ್ಟು ಪೂಜೆ ಮಾಡಲಿಕ್ಕಲ್ಲ. ಹಣವನ್ನೇ ದುಡಿಯಬೇಕು. ಮನಿ ಮಸ್ಟ್ ಅರ್ನ್ ಮನಿ ಅಷ್ಟೇ. ದುಡ್ಡನ್ನೇ ದುಡಿಬೇಕಲ್ಲ. ಈ ದುಡ್ಡಿನ ಕೈಲಿ ದುಡಿಸುವುದು ಹೇಗೆ? ದುಡ್ಡನ್ನು ದುಡಿಸ್ಬೇಕು. ಸುಮ್ಮನೆ ಪುಕ್ಕಟ್ಟೆ ಮನೇಲಿ ಇಟ್ಕೊಂಡ್ರೆ ಅದು ಮರಿ ಹಾಕೊಂಡು ಬರಲ್ಲ. ಹಳೆ ಕಾಲದಲ್ಲಿ ಮಕ್ಕಳು ಸ್ಕೂಲ್ನಲ್ಲಿ ಮಾಡ್ತಿದ್ವಲ್ಲ, ನವಿಲ್ಗರಿದೊಂದು ಎತ್ಕೊಂಬಂದ್ಬಿಟ್ಟು ಪುಸ್ತಕದ ಒಳಗಡೆ ಇಟ್ಕೊಂಡ್ಬಿಟ್ಟು ನವಿಲ್ಗರಿ ಇದನ್ನ ಹಿಂಗ್ ನೋಡ್ತಾ ಇದ್ರೆ ಮರಿ ಹಾಕತ್ತೆ ಅಂತ ಇಟ್ಕೋತಾ ಇದ್ವು ಮಕ್ಕಳು. ನಾವು ಇಟ್ಕೋತಿದ್ವಿ, ಮಕ್ಕಳೇನ್ ಬಂತು, ನಾವು ಅದೇನೋ ಇನ್ನೊಂದು ಗರಿ ಬೆಳೆಯತ್ತ ಅದ್ರಲ್ಲಿ ಅಂತ. ಹಂಗೇನ್ ದುಡ್ಡು ಮನೆಯಲ್ಲೇ ಇಟ್ಕೊಂಡು ದಿನಾ ಬಾಗಲ್ ತೆಗೆದ್ಬಿಟ್ಟು ಒಂದ್ಸರಿ ಏನು ಹಾಗೆ ಇಲ್ಲ ಅಂದ್ಬಿಟ್ಟು ಹೋದ್ರೆ ಆಗಲ್ಲ. ಅದೇನು ದುಡ್ಡು ದುಡಿಸ್ಬೇಕು ನೀವು ದುಡ್ಡನ್ನ. ಹಾಗಾಗಿ ಬ್ಯಾಂಕ್ಗಳು ಈ ದುಡ್ಡನ್ನ ದುಡಿಸಬೇಕೀಗ. ಹೇಗೆ ದುಡಿಸ್ಬೇಕು? ಬ್ಯಾಂಕುಗಳು ಸಾಲದ ರೂಪದಲ್ಲಿ ಹೊರಕ್ಕೆ ಕಳಿಸ್ಬೇಕು. ಸಾಲದ ರೂಪದಲ್ಲಿ ಅಂದ್ರೆ ಯಾವುದು? ಮಲ್ಯ ಸಾಲ ಅಲ್ಲ, ನಿಯತ್ತಾಗಿ ಸಾಲ ಕೊಡೋರ ಹತ್ರ ದುಡಿಸ್ಬೇಕದನ್ನ ನೀವು. ಅವಾಗ ಎಲ್ಲಿ ದುಡಿಸ್ಬೇಕು ಅಂದ್ರೆ, ನಿರೀಕ್ಷೆಗಳಲ್ಲಿ ಏನಿದೆ ಅಂತಂದರೆ ಬಹುಶಃ ಹೌಸಿಂಗ್ ಲೋನ್ ಇಳಿಯತ್ತೆ ಅಂತ ಹೇಳ್ತಿದ್ದಾರೆ. ಮೊದಲನೆಯದಾಗಿ ದಿ ಫಸ್ಟ್ ಒನ್ ಕಾಣಿಸ್ತಾ ಇರೋದು ಮೇಲ್ನೋಟಕ್ಕೆ ಟಕ್ ಅಂತ, ಹೌಸಿಂಗ್ ಲೋನ್ ಇಳಿಯತ್ತೆ ಅಂತಿದ್ದಾರೆ. ಆದರೆ ಪ್ಯಾರಲಲ್ಲಿ ಅಂದರೆ ಸಮಾನಾಂತರವಾಗಿ ಠೇವಣಿಗಳ ಮೇಲಿರುವಂತಹ ಬಡ್ಡಿಯೂ ಇಳಿಯಬಹುದು ಅಂತಿದ್ದಾರೆ. ಡೆಪಾಸಿಟ್ ಮೇಲೆ ಇಳಿಬಹುದು ಅಂತಿದ್ದಾರೆ. ಕಾರಣ ವಿಪರೀತ ಡೆಪಾಸಿಟ್ ಇದ್ದಾಗ ಅದು ಇಳಿಯಬಹುದು ಕೆಳಕ್ಕೆ ಅಂತ ಅಂತಿದ್ದಾರೆ. ಆದರೆ ಹಾಗಾದ್ರೆ ಆ ನಷ್ಟವನ್ನು ತುಂಬಿಕೊಡೋದು ಯಾರು? ಈಗ ರಿಟೈರ್ ಆಗಿರ್ತಾರೆ,
ರಿಟೈರ್ಡ್ ಆದಾಗ ಅವ್ರಿಗೆಲ್ಲ ದುಡ್ಡು ಪಾಪ ಒಂದು 40 ಲಕ್ಷನೋ 30 ಲಕ್ಷನೋ 25 ಲಕ್ಷನೋ 50 ಲಕ್ಷನೋ ಬಂದಿರುತ್ತೆ. ಗಂಡ ಹೆಂಡತಿ ಏನು ಪ್ಲಾನ್ ಮಾಡ್ತಾರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ, ಅದನ್ನಲ್ಲಿ ಇಟ್ಟುಬಿಟ್ಟಿರೋಣ, ಎಷ್ಟೋ ತಿಂಗಳ ಒಂದಷ್ಟು ಬರುತ್ತೆ, ಅವ್ರ ಕೈಗೆ ಒಂದು 6,000ನೋ 8,000ನೋ 10,000ನೋ 13,000ನೋ ಪೆನ್ಷನ್ ಬರುತ್ತೆ, ಅದು ಸೇರಿಸಿ ಮನೆ ಕಟ್ಟಿದ್ದೀವಿ, ಇನ್ನೇ ನಮ್ಮ ಮಕ್ಕಳಲ್ಲೆಲ್ಲ ಇವೆ, ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರೋಣ ಅನ್ನೋದು ಪ್ಲಾನ್ ಹಾಕಿರ್ತಾರೆ. ಇದು ಬಿದ್ದೋಗ್ಬಿಟ್ರೆ ಅದಕ್ಕೆ ಯಾಕೆ ಏನು ಹೇಳ್ತಿದ್ದಾರೆ ಅಂದರೆ, ಇನ್ಕಮ್ ಟ್ಯಾಕ್ಸ್ ಲಾನಲ್ಲಿ ಒಂದಷ್ಟು ಅಮೆಂಡ್ಮೆಂಟ್ಸ್ ಬರುತ್ತೆ, ಟ್ಯಾಕ್ಸ್ ರಿಬೇಟ್ಸ್ ಬರುತ್ತೆ, ಅಲ್ಲಿದ್ರೆ ತೆರಿಗೆಯ ವಿನಾಯಿತಿ ರಿಯಾಯಿತಿಗಳು ಬರುತ್ತವೆ, ಅದು ನಿಮಗೆ ಒಂದಷ್ಟು ದುಡ್ಡನ್ನು ಉಳಿಸತ್ತೆ, ಆ ಕಳ್ಕೊಳ್ಳುವ ದುಡ್ಡು ಇಲ್ಲಿ ಬರಬಹುದು ಅನ್ನೋದು ಇನ್ನೊಂದು ಲೆಕ್ಕಾಚಾರ. ಹೀಗೆ ಲೆಕ್ಕಾಚಾರಗಳು ವಿಪರೀತ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಂದು ವಿರಾಮಕ್ಕೆ ಹೋಗಬೇಕು. ವಿರಾಮದಿಂದ ವಾಪಸ್ ಬಂದ ಮೇಲೆ ನಾವು ಉಳಿದಿರುವಂತಹ ಸುದ್ದಿಗಳನ್ನು ನೋಡಬೇಕು, ಏನೇನಿದೆ ಅಂತ. ನೋಟದೇ ಇದೆ, ಅದರಲ್ಲಿ ಒಂದು ಸುದ್ದಿ ಇದೆ. ಕರ್ನಾಟಕ ಈ ನೋಟ್ ಗಲಾಟೆ ಸ್ಟಾರ್ಟ್ ಆದಮೇಲೆ ರೈಡ್ ಆಗಿ ಸಿಕ್ಕಾಕೊಂಡಿರೋ ರಾಜ್ಯಗಳ ಪೈಕಿ ಅತಿ ಹೆಚ್ಚು ಮೊತ್ತದಲ್ಲಿ 3ನೇ ಸ್ಥಾನ ಅಂತೆ. ಆಹಾ, ಅಭಿವೃದ್ಧಿಯಲ್ಲಿ ಬರೆದಿದ್ರು ಬೇಡ, ಒಳ್ಳೆ ಆಡಳಿತದಲ್ಲಿ ಬರೆದಿದ್ರು ಬೇಡ, ಇನ್ನೊಂದರಲ್ಲಿ ಬರೆದಿದ್ರು ಬೇಡ, ಲೂಟಿ ಹೊಡೆದಿರೋ ದುಡ್ಡಲ್ಲಿ ಫಸ್ಟ್ ಬಂತಲ್ಲ ನಮ್ಮ ರಾಜ್ಯಕ್ಕೆ. ಏನು ಲೆಕ್ಕ ಹಾಕೊಳ್ಳಿ, ಭ್ರಷ್ಟ ಕರ್ನಾಟಕವೋ ಏನು? ಬಂದು ನೋಡೋಣ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ 132ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನೋಟ್ ಬ್ಯಾನ್ ವಿಚಾರವಾಗಿ ನಾಯಕರು ವಾಚಾಮಗೋಚರವಾಗಿ ಟೀಕೆ ಮಾಡಿದ್ರು. ನೋಟ್ ಬ್ಯಾನ್ ನಿರ್ಣಯ ದೇಶದ ಆರ್ಥಿಕತೆ ಮೇಲಿನ ವ್ಯಭಿಚಾರ ಅಂತ ವೀರಪ್ಪ ಮೊಯ್ಲಿ ಹೇಳಿದ್ರೆ, ಸಮಸ್ಯೆ ಬಗೆಹರಿದಿದ್ರೆ ಅಲೈವ್ ಅಂತ ಮೋದಿ ಹೇಳಿದ್ರು, ಹೀಗಾಗಿ ಅವ್ರನ್ನ ಸುಡಬೇಕಲ್ಲ ಅಂತ ಗೃಹ ಸಚಿವರಾದಂಥ ಪರಮೇಶ್ವರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ಇನ್ನು ಬಿಜೆಪಿಯವರು ಮಾಡ್ತಾ ಇರುವಂತಹ ಸಮಾವೇಶಗಳಿಗೆ ಬಳಸ್ತಾ ಇರೋದು ವೈಟ್ ಮನಿನಾ ಬ್ಲ್ಯಾಕ್ ಮನಿನಾ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಮೋದಿಗಿಂತ ದೊಡ್ಡ ಸುಳ್ಳುಗಾರರಿಲ್ಲ, ಬಿಜೆಪಿ ಅವರಿಗಿಂತ ಕಳ್ಳ ಮನಸ್ಸು ಇನ್ಯಾರಿಗಿದೆ ಅಂತ ಎಚ್ ವಿಶ್ವನಾಥ್ ಅವರು ದೂರಿದ್ರೆ, ಪ್ರಧಾನಿ ಮೋದಿ ಕ್ರಮದಿಂದ ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ ಅಂತ ಸಿಟಿ ರವಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಲೆನಿನ್ ಮಾಡಿದಂತ ನೋಟ್ ಬಂದಿನ ಕಾರ್ಯಕ್ರಮದ ವಿಚಾರದಲ್ಲಿ ಒಂದು ದೊಡ್ಡ ವ್ಯಭಿಚಾರ ಅಂತೇಳಿ ಅಭಿಪ್ರಾಯ ಕೊಟ್ರೆ, ಇವತ್ತು ಕೂಡ ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಮಾಡಿದಂತ ಈ ನೋಟ್ ಬಂದಿನ ಕಾರ್ಯಕ್ರಮ ಅದು ಇಡೀ ರಾಷ್ಟ್ರದ ಜಗತ್ತಿನ ಒಂದು ಆರ್ಥಿಕ ವ್ಯಭಿಚಾರ ಅಂತೇಳಿ ಕೂಡ ಇವತ್ತು ನಾವು ಅದನ್ನ ಲೆನಿನ್ ಭಾಷೆಯಲ್ಲಿ ಇವತ್ತು ಕರಿಬೇಕಾದಂತ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅವರೇ ತಾವು ಏನ್ ಹೇಳಿದ್ರಿ? Give me 50 days, burn me alive if I am wrong. ಈಗ ಸುಡಬೇಕಲ್ಲ, ಈ ದೇಶದ ಆರ್ಥಿಕ ವ್ಯವಸ್ಥೆ ಏನ್ ಮಾಡ್ಬೇಕು? ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ 21ನೇ ಶತಮಾನಕ್ಕೆ ಈ ದೇಶವನ್ನ ಕೊಂಡೊಯ್ತಕ್ಕಂತ ಕ್ರಾಂತಿಕಾರಿಕವಾದಂತಹ ತೀರ್ಮಾನಗಳನ್ನು ಮಾಡಿದ್ರು. ಮೋದಿ ಇವೆಲ್ಲ ಆದ್ಮೇಲೆ ಈಗ ಡಿಜಿಟಲ್ ಯೋಜನೆ ಇವೆಲ್ಲ ಹಿಂದೆನೆ ಆಗೋಗ್ತದೆ. ಮೋದಿ ಅವರು ಕಳೆದ ಎಲೆಕ್ಷನ್ ಮಾಡಿದ್ರಲ್ಲ, 1000 ಕೋಟಿ ಚುನಾವಣೆ ಖರ್ಚು ಮಾಡಿದ್ರಲ್ಲ, ಅದು ವೈಟ್ ಮನಿನಾ ಬ್ಲ್ಯಾಕ್ ಮನಿನಾ ಅಂತ ಹೇಳ್ಬೇಕು ಈ ದೇಶಕ್ಕೆ. ಕಪ್ಪು ಹಣ ಮಾರುಕಟ್ಟೆಯಲ್ಲಿ ಚಲಾವಣೆಯಲ್ಲಿ ಇರೋದು ಸುಳ್ಳ ಅಂತ ನಾನು ಕಾಂಗ್ರೆಸ್ಸಿಗರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಇದ್ರ ವಿರುದ್ಧ ಕಾಂಗ್ರೆಸ್ಸು ಮತ್ತಿತರೆ ರಾಜಕೀಯ ಪಕ್ಷಗಳು ಹತಾಶೆಯಿಂದ ಕೂಗಾಡ್ತಿರೋದು ನೋಡಿದ್ರೆ ಅವರಿಗೊಂದು ಮರ್ಮಾಘಾತ ಆಗಿದೆ. ಜನಸಾಮಾನ್ಯರಿಗೆ ಆಗಿರೋ ತೊಂದರೆ ತಾತ್ಕಾಲಿಕ, ದೇಶಕ್ಕಾಗುವ ಲಾಭ ಅದು ದೀರ್ಘಾವಧಿ. ರೈಟ್. ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳೇ ರಾಜಕಾರಣದಲ್ಲಿ ಹೀಗೆ ಮಾತಾಡಬೇಕು ಅಂತ ಹೇಳಲಿಕ್ಕೆ ಬರಲ್ಲ. ನಮ್ಮ ದೇಶದಲ್ಲಂತೂ ಸಾಧ್ಯನೇ ಇಲ್ಲ. ಅಮೇರಿಕದಲ್ಲೇ ಡೊನಾಲ್ಡ್ ಟ್ರಂಪ್ ಹೇಳುವಾಗ ಇಲ್ಲಿ ನಮ್ಮಲ್ಲಿ ನಡೆಯೋದಿಲ್ಲ. ಬಟ್ ಒಂದಂತೂ ಹೇಳಬೇಕು, ಇವರು ಹೇಳಿದ್ದಿದ್ದು, ಯಾರು ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಿದ್ದು ವ್ಯಭಿಚಾರ, ಆರ್ಥಿಕ ವ್ಯಭಿಚಾರ ಅಂತ. ವಿ ಡೋಂಟ್ ನೋ, ದೇಶದ ಜನ ಅದನ್ನು ತೀರ್ಮಾನ ಮಾಡ್ತಾರೆ ಒಂದು ದಿನ, ನಮಗೆ ಗೊತ್ತಿಲ್ಲ ಈಗ. ಆದರೆ ಕಾಂಗ್ರೆಸ್ಸಿನ ಆರ್ಥಿಕ ವ್ಯಭಿಚಾರ ಮಾತನಾಡುವಾಗ ನನಗೆ ಹಿಂದೆ ನಡೆದಂಥ 2G 3G 4G 10G CWC ಇವೆಲ್ಲ ಇದೆಯಲ್ಲ, ಕೋಲ್ ಸ್ಕ್ಯಾಮು ಅಂತ, ಅದೆಲ್ಲ ಯಾವ ವ್ಯಭಿಚಾರ ಪ್ರಜಾಪ್ರಭುತ್ವ ಮತ್ತು ಜನರ ಮೇಲೆ? ಆವಾಗ ಒಬ್ರು ತುಟಿ ಪಿಟ್ಟ, ಆವಾಗ ಯಾವ ವ್ಯಭಿಚಾರ? ಅದೆಲ್ಲ ಅಷ್ಟೇ ಒಂದು. ಬಟ್ ಸ್ಟಿಲ್ ಲೆಟ್ ಅಸ್ ಸಿ ಏನಾಗುತ್ತೆ ಅಂತ ಮುಂದಕ್ಕೆ ನೋಡೋಣ. ಇನ್ನು ಇದು ಪ್ರಧಾನಿ ಮೋದಿಗೆ ದೇಶದ ಜನ ನೀಡುತ್ತಿರುವ ಅಭೂತಪೂರ್ವ ಬೆಂಬಲದಿಂದ ಕಾಂಗ್ರೆಸ್ ಭೀತಿಗೊಂಡಿದೆ, ಹಾಗಾಗಿ ಗೊಂದಲ ಸೃಷ್ಟಿಸಲು ಯತ್ನಿಸ್ತಾ ಇದೆ ಅಂತ ಕೇಂದ್ರ ಮಂತ್ರಿ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ರಾಹುಲ್ ಅವರ ನಗು ಮತ್ತು ಹಾವಭಾವ ಗಮನಿಸಿದ್ರೆ ದೇಶದಲ್ಲಿ ಅವರ ಖಾತೆಯಲ್ಲಿ ಕಪ್ಪು ಹಣ ಇಲ್ಲ ಅನ್ಸುತ್ತೆ, ಯಾಕಂದರೆ ಅದು ವಾಪಸ್ ಬಂದಂಗೆ ಕಾಣಿಸ್ತಾ ಇದೆ ಅಂತ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಯಾಕೆ ಧೈರ್ಯವಾಗಿ ಯಾವುದನ್ನು ಬಹಿರಂಗವಾಗಿ ಘೋಷಿಸ್ತಾ ಇಲ್ಲ? ಕಪ್ಪು ಹಣ ಇಲ್ಲ ಅಂತ ಹೇಳೋದಾದರೆ ಭ್ರಷ್ಟಾಚಾರ ಇಲ್ಲ ಅನ್ನೋದು ಕಾಂಗ್ರೆಸ್ನ ನಿಲುವ ಅಂತ ಅವ್ರು ಮಾಡಿದರೆ, ಮುಲಾಯಂ ಸಿಂಗ್ ಯಾದವ್ ಹೇಳ್ತಾರೆ ನಾವ್ಯಾಕೆ ಪಾಠ ಕಲಿಸ್ಬೇಕು, ಜನನೇ ತೀರ್ಮಾನ ಮಾಡ್ತಾರೆ ಬಿಡಿ ಅಂತ. ಅತ್ತ ಶಿವಸೇನೆ ಹೇಳುತ್ತೆ ಬೇನಾಮಿ ಆಸ್ತಿ ಕಾಯ್ದೆನಲ್ಲಿ ಇದು ಸಣ್ಣವರಿಗೆ ತೊಂದರೆ ಕೊಡಬೇಡಿ ಅಂತ. ನಿತೀಶ್ ಕುಮಾರ್ ಹೇಳ್ತಾರೆ ಪ್ರತಿಪಕ್ಷಗಳಲ್ಲಿ ಅಹಂನಿಂದಾಗಿ ಒಡಕು ಬಂದಿದೆ ಅಂತ ಹೇಳ್ತಾರೆ. Because Modi ji sworn in on 24th May 2014 and we were sworn on
26th May. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.